ನಮಸ್ತೆ ವೀಕ್ಷಕರೇ, ನಾವಿವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಅದು ಕಡಿಮೆ ಎಣ್ಣೆನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಅದು ಬಿಸಿ ಆದಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಬ್ರೌನಿಷ್ ಆದರೆ ಸಾಕು. ಅದ್ರ ಜೊತೆಯಲ್ಲಿನೇ ನಾನು ಸ್ವಲ್ಪ ಶುಂಠಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ಶುಂಠಿ ಉಪ್ಪಿಟ್ಟಲ್ಲಿದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಉಪ್ಪಿಟ್ಟಲ್ಲಿ ಶುಂಠಿನ ಯೂಸ್ ಮಾಡ್ತೀವಿ. ನೀವು ಹಾಕಿ ನೋಡಿ ರುಚಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ಸಲ್ಲಿ. ಇದಾದಮೇಲೆ ನಾವು ಒಂದು 6 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಮತ್ತು 2 ದಪ್ಪ ಈರುಳ್ಳಿನ ತೊಗೊಂಡು ಹಾಕ್ತಾಯಿದ್ದೀನಿ. ಇದು ಒಂದು ಅರ್ಧ kg ರವೆಗೆ ಇಷ್ಟು ಹಾಕಿದ್ರೆ ಸಾಕು. ಇದು ಒಂದು 5-6 ಜನಕ್ಕೆ ಆಗುತ್ತೆ, ತಿಂಡಿಗೆ ಆಗುತ್ತೆ ಉಪ್ಪಿಟ್ಟು. ಸೊ ಅಷ್ಟು ಮಾಡ್ಬೋದು. ನಾನು ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಇದು ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗೇನೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಸ್ವಲ್ಪ ಹಾಕಿದ್ರೆ ಸಾಕು ಅರಿಶಿನ. ಮತ್ತು ಅರಿಶಿನ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಫುಲ್ ಫ್ರೈ ಮಾಡಬೇಕು. ಇದು ತುಂಬ ಈಸಿ, ಸುಲಭ. ಇದಕ್ಕೆ ತರಕಾರಿ ಎಲ್ಲ ಬೇಕಂತ ಏನಿಲ್ಲ, ತುಂಬ ಕಟ್ ಮಾಡೋದು ಸಹ ಏನೂ ಇರಲ್ಲ. ದಿಢೀರಂತ ಮಾಡ್ಬೋದು ಈ ಉಪ್ಪಿಟ್ಟು. ಬ್ಯಾಚುಲರ್ಸ್ಗೆಲ್ಲ ಈಸಿ ಇದು ಮಾಡಲಿಕ್ಕೆ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ರವೆನ ಹಾಕ್ತಾಯಿದ್ದೀನಿ. ನಾನು ರವೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ರವೆನ ಯಾವಾಗ ಅಂದರೆ ಇದನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅರ್ಧ kg ರವೆನ. ಸೊ ಅದೇ ರವೆ ಹಾಕ್ತಾಯಿದ್ದೀನಿ. ನೀವು ಯಾವ ರವೆ ಬೇಕಿದ್ರೂ ಹಾಕ್ಬೋದು. ನೀವು ಕಲರ್ ನೋಡ್ತಾ ಇರ್ಬೋದು, ಅದು ಫುಲ್ ಎಲ್ಲ ಮಿಕ್ಸ್ ಆಗಿ ಫುಲ್ ಎಲ್ಲೋ ಆಗಿದೆ. ಸೊ ಹಾಗೆ ಎಲ್ಲನೂ ಎಲ್ಲೋ ಆಗಬೇಕು, ಆದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕು. ಫ್ರೈ ಆದಮೇಲೆ ಅದಕ್ಕೆ ನಾನು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ನಾನು ಇದು ಮಾಡುವಾಗ ಪಕ್ಕದ ಪಾತ್ರೆಯಲ್ಲಿ ನಾನು ಬಿಸಿನೀರು ಇಟ್ಟಿದ್ದೆ. ಸೊ ಅದೇ ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅರ್ಧ kg ರವೆಗೆ 1/4 ಲೀಟ್ರ್ ನೀರು ಹಾಕಿದ್ರೆ ಓಕೆ, ಸಾಕಾಗುತ್ತೆ. ಸೊ ನೋಡ್ಬೋದು ಚೆನ್ನಾಗಾಗಿದೆ. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ಜಾಸ್ತಿ ನೀರನ್ನು ಹಾಕ್ಬೋದು, ಅಥವಾ ಉಡುಡಿ ಆಗಬೇಕು ಅಂದರೆ ನೀವು ಕಡಿಮೆ ನೀರನ್ನು ಹಾಕಿದ್ರೂ ಆಗುತ್ತೆ. ಸೊ ನನಗಿಲ್ಲಿ ಸ್ವಲ್ಪ ಜಾಸ್ತಿ ನೀರು ಬೇಕು ಅಂತ ನಾನು ಜಾಸ್ತಿ ನೀರನ್ನು ಹಾಕಿದ್ದೆ. ಅದನ್ನು ಹಾಕಿ ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಟು ಆಮೇಲೆ ಬೇಯಿಸಿ ನೋಡಿದ್ರೆ ಹೀಗೆ ನೋಡಿ ಚೆನ್ನಾಗಾಗಿದೆ. ಎಲ್ಲನೂ ಪ್ರಾಪರಾಗಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿ ಮತ್ತು ಹಾಗೆ ಮುಚ್ಚಿ ಸಿಮ್ಮಲ್ಲಿ ಒಂದು 2 ನಿಮಿಷ ಇಟ್ಟರೆ ಸಾಕು. ಅದು ಚೆನ್ನಾಗೆಲ್ಲ ಅಳ್ಳುತ್ತೆ. ಸೊ ಉಪ್ಪಿಟ್ಟು ಪ್ರಾಪರಾಗಿ ಅಳ್ಳಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಈಸಿ ಮಾಡೋದು, ಯಾರು ಬೇಕಿದ್ರೂ ಮಾಡ್ಬೋದು. ಬ್ಯಾಚುಲರ್ಸ್ ಎಲ್ಲ ತಟ್ಟಂತ ಮಾಡ್ಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ಆ್ಯಂಡ್ ಎಣ್ಣೆ ಕೂಡ ಕಡಿಮೆ ಯೂಸ್ ಮಾಡ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಸೊ ಬೇಗ ಆಗುತ್ತೆ ಬ್ರೇಕ್ಫಾಸ್ಟ್ಗೆ, ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲರಿಗೂ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು. ನೋಡಿ ಪ್ರಾಪರಾಗಿ ಆಗಿದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.